ಹಾಯ್, ಗುಡ್ ಈವ್ನಿಂಗ್. ದಿಸ್ ಇಸ್ ವಾಣಿ ಮಂಜುನಾಥ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯ ಅನಾಲಿಸಿಸನ್ನು ಮಾಡೋಣ. ಹಾಗೆ ಮಾರ್ಕೆಟ್ ಯಾಕೆ ಬಿತ್ತು ಅನ್ನೋದು ಒಂದು ಕೂಡ ಕಾರಣವನ್ನು ತಿಳ್ಕೊಳ್ಳೋಣ. ಓಕೆ, ಲೆಟ್ಸ್ ಡೈವ್ ಇಂಟು ದ ಚಾರ್ಟ್. ನಾನಿವಾಗ ನಿಫ್ಟಿಯ ಒಂದು ಚಾರ್ಟಲ್ಲಿದ್ದೇನೆ. ಸೊ ಎಸ್, ಏನು ಹೇಳ್ತದೆ ಇವತ್ತು ಮಾರ್ಕೆಟ್ ಯಾವ ರೀತಿ ಎಲ್ಲ ಟ್ರೇಡ್ ಮಾಡ್ತಾನೆ ನೋಡೋಣ. ಸಿ, ದಿಸ್ ಇಸ್ ಫಸ್ಟ್ ಕ್ಯಾಂಡಲ್ ಅಲ್ಲ? ಎಸ್, ವಿಚ್ ಈಸ್ ಫಸ್ಟ್ ಕ್ಯಾಂಡಲ್. ಏನು ಹೇಳ್ತಿದೆ? ಫಸ್ಟ್ ಕ್ಯಾಂಡಲ್ ಇಟ್ ಸೆಲ್ಫ್ ಶೋಯಿಂಗ್ ದ್ಯಾಟ್ ಫಸ್ಟ್ ಕ್ಯಾಂಡಲ್ ಇಟ್ ಸೆಲ್ಫ್ ಶೋಯಿಂಗ್ ನೆಗೆಟಿವ್ ಅಂತ ಹೇಳ್ತಾ ಇದೆ ನಮಗೆ, ಅಲ್ವಾ? ಸೊ ನಮಗೆ ಇವತ್ತು ಅಂದ್ಕೊಂಡಾಗ ಏನಾಯಿತು, ಬೆಳಗ್ಗೆ ನಾವು ಗ್ಯಾಪ್ ಅಪ್ಪಲ್ಲಿ ಓಪನ್ ಆಯಿತು. ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗಿದ್ದು ಅಲ್ಲಿ ಸಸ್ಟೈನ್ ಆಗಲಿಲ್ಲ. ಇಮಿಡಿಯೇಟ್ಲಿ ಇಟ್ ಸ್ಟಾರ್ಟೆಡ್ ಫಾಲಿಂಗ್. ಒಂದು ಸ್ವಲ್ಪ ಹೊತ್ತು, ಒಂದು ಹಾಫ್ ಆನ್ ಅವರ್ ಅದೇ ಒಂದು ಇದರ ಝೋನಲ್ಲಿದ್ದು, ಅಲ್ಲಿಂದ ಒಳ್ಳೆ ಒಂದು ಕ್ಯಾಂಡಲಿಂದ ನಮ್ಮ ಒಂದು ಏನು ಸಪೋರ್ಟ್ ಲೆವೆಲ್ ಅಂತ ಅಂದ್ಕೊಂಡಿದ್ವಲ್ಲ, ಒಳ್ಳೆ ಒಂದು ಕ್ಯಾಂಡಲಿಂದ ಕೂಡ ಅದು ಬ್ರೇಕ್ ಆಯಿತು. ಸೊ ಅಲ್ಲಿಗೆ ನಮಗೆ ಒಂದು ಕನ್ಫರ್ಮ್ ಆಯಿತು, ಟ್ರೆಂಡಿಂಗ್ ಟುವರ್ಡ್ಸ್ ದ ಡೌನ್ ಸೈಡ್ ಅನ್ನೋದು ಗೊತ್ತಾಯಿತು. ಸೊ ಒನ್ಸ್ ನಮ್ಮ ಒಂದು ಸಪೋರ್ಟ್ ಬ್ರೇಕ್ ಆದಮೇಲೆ ನಮ್ಮ ನೆಕ್ಸ್ಟ್ ಲೆವೆಲ್ ಆಲ್ರೆಡಿ ಇದಿತ್ತಲ್ಲ, ಮಾರ್ಕ್ ಮಾಡಿ ಇಟ್ಕೊಂಡಿದ್ವಿ. ಆ ಲೆವೆಲಿಗೆ ಕೂಡ ನಮಗೆ ಬಂತು. ಯಾವುದಾದ್ರು ಲೆವೆಲು? 22,800 ಅಲ್ವಾ? ಈ ಲೆವೆಲಿಗೆ ಕೂಡ ಬಂತು. ನಮ್ಮ ಫಸ್ಟ್ ಲೆವೆಲ್ ಸಪೋರ್ಟು ಇದಾಗಿತ್ತು. ಇಲ್ಲಿ ಸ್ವಲ್ಪ ಬಂದು ಈ ಝೋನಿಂದ ಮೇಲ್ಗಡೆ ಹೋಗಿ ಪುನಃ ನಮಗೆ ನೆಕ್ಸ್ಟ್ ಸೆಲ್ ಸೈಡ್ಗೆ ಆ್ಯಕ್ಟಿವೇಶನ್ ಆಯಿತು. ಅಲ್ಲಿಂದ ನಮ್ಮ ಒಂದು ನೆಕ್ಸ್ಟ್ ಸಪೋರ್ಟ್ ಝೋನ್ ಏನಿತ್ತು, ಈ ಏರಿಯಲ್ಲ, ಈ ಏರಿಯಾಗೆ ಬಂದು ಅಲ್ಟಿಮೇಟಾಗಿ ಅಲ್ಲಿಂದನೇ ಒಳ್ಳೆ ಸಪೋರ್ಟನ್ನು ತೊಗೊಳ್ತು. ಬಟ್ ಇಲ್ಲಿ ತೊಗೊಳ್ಳೋವಾಗ ಏನಾಯಿತು, ಇಲ್ಲಿ ಬಾಟಮ್ ಫಾರ್ಮೇಷನ್ ಆಯಿತು. ಬಾಟಮ್ ಫಾರ್ಮೇಷನಲ್ಲಿ ನಮ್ಮ ಒಂದು ಸ್ಟ್ರಾಟಜಿ ಪ್ರಕಾರ ನಮಗೆ ನೋಡಿ ಎಷ್ಟು ಟ್ರೇಡ್ ಸಿಕ್ಕಿದೆ ಅಂತ ನೋಡೋಣ, ಅದು ಕೂಡ ನೋಡೋಣ. ಓಕೆನಾ? ನಮಗೆ ಬೆಳಗ್ಗೆನೇ ಏನಾಯಿತು, ಝೋನಲ್ಲಿ ಟ್ರೇಡ್ ಮಾಡೋರಿಗೆ ಒಂದು ಗ್ಯಾಪ್ ಅಪ್ ಓಪನ್ ಆಯಿತು. ಅಲ್ಲಿಂದನೇ ಇಮಿಡಿಯೇಟ್ ಫಾಲೋ ಆಗೋಕ್ಕೆ ಶುರು ಆಯಿತು. ಸೊ ಅಲ್ಲಿಂದ ಬಂದು ನಮಗೆ ಮೇನ್ ಸಪೋರ್ಟ್ ಯಾವುದಿತ್ತು, 23,000 ಸಪೋರ್ಟ್ ಅಲ್ಲ, ಈ ಏರಿಯಾದಿಂದ ಒಂದು ಬೈಯಿಂಗ್ ಕೂಡ ಲೆವೆಲ್ಸ್ ಬೇಸಲ್ಲಿ ಆ್ಯಕ್ಟಿವೇಶನ್ ಆಯಿತು. ಸೊ ನಮ್ಮ ಒಂದು ಸ್ಟ್ರಾಟಜಿ ಬಗ್ಗೆ ಇಲ್ಲೊಂದು ನಮಗೆ ಒಂದು ಸ್ಟಾಪ್ ಲಾಸ್ ಕೊಡ್ತು. ನೆಕ್ಸ್ಟ್ ನೋಡಿ, ಈ ಒಂದು ಟ್ರೇಡ್ ನಮಗೆ ನೀಟಾಗಿ ಇಲ್ಲಿವರೆಗೂ ಜರ್ನಿ ಕೊಟ್ಟಿದೆ ಅಲ್ವಾ? ಇಲ್ಲಿವರೆಗೂ ಜರ್ನಿ ಕೊಟ್ಟಿದೆ. ಸೊ ಆ ಸೆಟಪ್ ಆದ ನಂತರ ಮತ್ತೆ ಒನ್ಸ್ ಅಗೇನ್ ಇಲ್ಲಿ ಕೂಡ ನಮಗೆ ಇನ್ನೊಂದು ಟ್ರೇಡ್ಗೆ ಇದಕ್ಕೆ ಕೊಟ್ಟಿದೆ, ಅವಕಾಶವನ್ನು ಕೊಟ್ಟಿದೆ. ನೆಕ್ಸ್ಟ್ ಇಲ್ಲಿ ಹಾಗೆ ನೋಡ್ತಾ ಹೋದರೆ ಒಂದು ಸೆಟಪ್ ಆ್ಯಸ್ ಪರ್ ಸೆಟಪ್ ಆ್ಯಂಡ್ ಪ್ರಾಪರ್ ಸ್ಟಾಪ್ ಲಾಸಲ್ಲಿ ನಾವು ಟ್ರೇಡ್ ಮಾಡ್ತಾ ಹೋಗಿದಾಗ ಇದು ಏನು ಸ್ಟಾಪ್ ಲಾಸ್ ಅನ್ನೋದು ಇಟ್ ಈಸ್ ಒನ್ ಆಫ್ ದ ಟ್ರೇಡಿಂಗ್. ಒಂದು ಹೇಗೆ ಬರೋ ಸೆಟಪ್ ಬಂದಾಗ ಆ್ಯಕ್ಟಿವೇಶನ್ ಮಾಡ್ತಾ ಹೋಗೋದು ಈಸ್ ಅ ಪಾರ್ಟ್ ಆಫ್ ಟ್ರೇಡಿಂಗ್ ಅಲ್ಲ. ಸ್ಟಾಪ್ ಲಾಸ್ ಅನ್ನೋದು ತೊಗೊಳ್ತೀವಿ. ವಿತೌಟ್ ಸ್ಟಾಪ್ ಲಾಸ್ ನಾವು ಟ್ರೇಡ್ ಮಾಡಿದ್ರೆ ದೇರ್ ಇಸ್ ಎ ಹ್ಯೂಜ್ ಚಾನ್ಸಸ್ ಆಫ್ ಲೂಸಿಂಗ್ ಮನಿ ಅಲ್ಲ. ಇದು ಪ್ರಾಪರ್ ಸೆಟಪ್ಪಲ್ಲಿ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲೊಂದು ನಮಗೆ ಒಳ್ಳೆಯ ಒಂದು ಇದು ಬಂತು. ಬಟ್ ಇದೇನು ಗೊತ್ತಾ, ಇಲ್ಲಿ ನಮ್ಮ ಒಂದು ಮೇಜರ್ ಸಪೋರ್ಟ್ ಏರಿಯಾದಲ್ಲಿ ಏನಾಗ್ತಾಯಿದೆ, ಇಲ್ಲಿ ಕನ್ಸಲ್ಟೇಷನ್ ಪೀರಿಯಡ್ ಆಗಬೇಕು. ಕನ್ಸಲ್ಟೇಷನ್ ಪೀರಿಯಡ್ ಮಾಡಿಕೊಂಡು ನೆಕ್ಸ್ಟ್ ಆ ಒಂದು ಏರಿಯಾನ ಒಂದು ಸೆಕೆಂಡ್ ಟೆಸ್ಟ್ ಮಾಡಿ ಮೇಲೆ ಹೋಗುವಾಗ ಮಾಡ್ತೀವಲ್ಲ, ಆ ಒಂದು ಟ್ರೇಡು ಒಳ್ಳೆಯ ಒಂದು ಟಾರ್ಗೆಟನ್ನು ತಂದುಕೊಡುತ್ತೆ. ಸಿ, ಈ ಒಂದು ಸೆಟಪ್ಪು ಒಳ್ಳೆಯ ಒಂದು ಎಲ್ಲ ಅಟೆಂಪ್ಟ್ ಮಾಡ್ತೀವಿ ಅಂತಂದರೆ ನಮಗೆ ಇಲ್ಲೊಂದು ಒಂದು ಲಾಸನ್ನು ತಂದು ಕೊಡ್ತು. ಬಟ್ ಈ ಒಂದು ಟ್ರೇಡು ಅಗೇನ್ ಲೋವರ್ ಸೈಡ್ ಟ್ರೇಡು ಎರಡೂ ಕೂಡ ನಮಗೇನಾಗಿದೆ, ಟಾರ್ಗೆಟನ್ನು ತಂದು ಕೊಟ್ಟಿದೆ. ಸೊ ಆನ್ ಆ್ಯಂಡ್ ಆ್ಯಾವ್ರೇಜ್ ನಾವೇನಿರ್ತೀವಿ ಅಟ್ ದ ಎಂಡ್ ಆಫ್ ದ ಇದು ವಿ ವಿಲ್ ಬಿ ಇನ್ ದ ಗ್ರೀನ್ ಓನ್ಲಿ. ಅದಕ್ಕೆ ಪ್ರಾಪರ್ ಸೆಟಪ್ಪಲ್ಲಿ ನಾವು ಟ್ರೇಡ್ ಮಾಡಬೇಕು ಅನ್ನೋದು ನೋಡಿ. ಈ ಜರ್ನಿ ಎಲ್ಲ ನಾವು ಕ್ಯಾಪ್ಚರ್ ಮಾಡೋ ಅಂಥ ಒಂದು ಜರ್ನಿ ಆಗಿತ್ತು. ಸೊ ಅದಾದ ನಂತರ ಕನ್ಸಲ್ಟೇಷನ್ ಪೀರಿಯಡ್ ಹೋಯ್ತು. ಆಮೇಲೆ ನಮ್ಮ ಒಂದು ಲೆವೆಲ್ಸ್ ಕೂಡ ಗೊತ್ತಿದೆ, ಎಂಡ್ ಪಾಯಿಂಟ್ ಎಲ್ಲಿ ಅಂತ ಗೊತ್ತಿದೆ. ಅಲ್ಲಿಂದ ಒಂದು ನಮ್ಮ ಒಂದು ಸೆಟಪ್ ಅಲ್ಲಿ ಟ್ರೇಡ್ ತೊಗೊಳ್ತೀವಿ ಅಂತಂದರೆ ನೋ ಡೌಟ್ ಇಲ್ಲಿ ಅಟೆಂಪ್ಟ್ ಮಾಡಿದ್ವಿ, ತೊಂದರೆ ಇಲ್ಲ. ಒಂದು ಸೆಕೆಂಡ್ ಅಟೆಂಪ್ಟ್ ಮಾಡಿದಾಗ ನಮಗೆ ನೀಟಾಗಿ ಅದೆಲ್ಲ ಒಂದು ಕವರ್ ಮಾಡಿ ತಂದು ಕೊಟ್ಟಿದೆ ಅಲ್ವಾ? ಒಂದು ನಾವು ಪ್ರಾಪರಾಗಿ ಒಂದು ಸೆಟಪ್ ಇಟ್ಕೊಂಡು ಟ್ರೇಡ್ ಮಾಡಿದ್ರೆ ಇದೆಲ್ಲ ಅವಕಾಶ ಇತ್ತು. ಬಟ್ ಒಂದು ಲೆವೆಲ್ಸ್ ಬೇಸಲ್ಲಿ ಟ್ರೇಡ್ ಮಾಡ್ತಾರೆ ಅನ್ನೋರಿಗೆ ತುಂಬಾ ಅವಕಾಶ ಇತ್ತು ಇದು ಟ್ರೇಡ್ ಮಾಡಲಿಕ್ಕೆ ಅಲ್ವಾ? ಇದು ನಮ್ಮ ಒಂದು ನಿಫ್ಟಿ ಅನಾಲಿಸಿಸ್ ಆಗಿತ್ತು. ಸೊ ಮಾರ್ಕೆಟು ಯಾಕೆ ಫಾಲ್ ಆಯಿತು ಅನ್ನೋದು ಒಂದು ಕಾರಣ ಬೇಕಲ್ಲ. ಸೊ ನಮಗೆ ಗೊತ್ತಿದ್ದ ಹಾಗೆ ಇವತ್ತು ನಮಗೆ ತುಂಬಾ ಈವೆಂಟ್ಸ್ ಇತ್ತಲ್ವ. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್, ಇನ್ಫ್ಲೇಷನ್ ಡೇಟಾ ಎಲ್ಲ ಇತ್ತು ಇವತ್ತು. ಸೊ ಮೇಜರ್ ನಮಗೆ ಫಾಲ್ ಆಗಲಿಕ್ಕೆ ಕಾರಣ ಅಂತಂದರೆ ಆಟೋ ಸೇಲ್ಸ್ ಏನು ಇದೆಯಲ್ಲ, ವೆಹಿಕಲ್ ಸೇಲ್ಸ್ ಇಯರ್ ಆನ್ ಇಯರು ತುಂಬ ಡೌನ್ ಆಗಿದೆ. ಸೊ ನಮಗೆ ಆಟೋಮೊಬೈಲ್ ಸೆಕ್ಟರ್ ತುಂಬ ನಮ್ಮ ಮಾರ್ಕೆಟನ್ನು ಡ್ರ್ಯಾಗ್ ಮಾಡಿದೆ ಇವತ್ತು.
ಟಾಟಾ ಮೋಟರ್ಸ್ ಆಗಿರ್ಬೋದು, ಐಷರ್ ಮೋಟರ್ಸು, ಬಜಾಜ್ ಇದ್ರದ್ದು ಪ್ರತಿಯೊಂದು ಕೂಡ ನಮಗೆ ಆಟೋ ಇದು ತುಂಬ ಡ್ರ್ಯಾಗರ್ಸ್ ಆಫ್ ದ ಮಾರ್ಕೆಟ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಷ್ಟು ನಮಗೆ ಕಾಂಟ್ರಿಬ್ಯೂಷನ್ ಮಾಡಿದೆ ಇವತ್ತು ಫಾಲಿಂಗ್ ಮಾರ್ಕೆಟ್ಗೆ. ಆಮೇಲೆ ಬೇರೆ ಎಲ್ಲ ಸ್ವಲ್ಪ ಇನ್ಫ್ಲೇಷನ್, ಯಾವುದು ಹೋಲ್ಸೇಲ್ ಇನ್ಫ್ಲೇಷನ್ ಬೇರೆ ಬೇರೆ ಎಲ್ಲ ಪರವಾಗಿಲ್ಲ, ಬಟ್ ತುಂಬ ಡ್ರ್ಯಾಗ್ ಮಾಡಿರೋದು ನಮಗೆ ಆಟೋಮೊಬೈಲ್ ಸೆಕ್ಟರು ಇವತ್ತಿನ ಒಂದು ಇದಕ್ಕೆ ಫಾಲಿಂಗ್ ಮಾರ್ಕೆಟ್ಗೆ ಅಂತ ಹೇಳಿದರೆ ಏನು ತಪ್ಪಾಗಲ್ಲ. ಸೊ ಇದು ನನ್ನ ನಿಫ್ಟಿ ಇದಾಯಿತು. ಇದು ನಾಳೆಗೆ ಯಾವ ರೀತಿ ಟ್ರೇಡ್ ಮಾಡ್ಬೋದು ಅನ್ನೋದು ಕೂಡ ಸ್ವಲ್ಪ ನೋಡೋಣ, ಓಕೆನಾ. ನಾಳೆಗೆ ಯಾವುದು ಝೋನು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಆ್ಯಸ್ ವಿ ನೋ ದಟ್ ನೋಡಿ, ಇಲ್ಲಿ ಒಂದು ಡಬಲ್ ಬಟ್ ತುಂಬ ಸಲ ಈ ಏರಿಯಾನ ಟ್ಯಾಪ್ ಮಾಡ್ಕೊಂಡು ಹೋಗಿದೆಯಲ್ಲ, ಸೊ ಮೇಜರ್ ಏರಿಯಾ. ಅಗೇನ್ ಇಫ್ ದ ಮಾರ್ಕೆಟ್ ನಾಳೆಗೆ ಏನಾದರೂ ಫ್ಲಾಟ್ ಓಪನ್ ಆಯಿತು, ಫ್ಲಾಟ್ ಓಪನ್ ಆಗಿ ಇದೇ ಏರಿಯಾದಲ್ಲಿ ಜರ್ನಿ ಮಾಡ್ತು ಮತ್ತೆ ಕೆಳಗಡೆ ಹೋಯ್ತು ಅಂತ ದೇರ್ ಈಸ್ ಎ ಚಾನ್ಸ್ ಟು ಫಾಲ್ ಟು 22,500ವರೆಗೂ ದೇರ್ ಇಸ್ ಎ ಚಾನ್ಸ್. ಇಫ್ ಏನಾದ್ರು ಬ್ರೇಕ್ ಮಾಡಿ, ಇಲ್ಲೇ ಹೋಲ್ಡ್ ಮಾಡಿಕೊಂಡು ಸೈಡ್ ವೈಸ್ ಬಂದು ಇಲ್ಲೇ ಸುಮಾರು ಟೈಮ್ ಪಾಸ್ ಮಾಡಿ ಅಗೇನ್ ಅಪ್ವರ್ಡ್ ಜರ್ನಿ ಮಾಡ್ತು ಅಂತಂದರೆ ಒಂದು ನಮಗೆ ನೆಕ್ಸ್ಟ್ ಇಮಿಡಿಯೇಟು 23,030ವರೆಗೂ ಅಪ್ ಸೈಡ್ಗೆ ನಮಗೆ ರೂಮ್ ಇದೆ. ಸೊ ಅದಾದಮೇಲೆ ನೆಕ್ಸ್ಟು ನಮಗೆ ಮ್ಯಾಕ್ಸಿಮಮ್ ಲೆವೆಲ್ ಬಂದುಬಿಟ್ಟು 23,200 ಝೋನು. ಇದು ನನ್ನ ಒಂದು ಹೈಯರ್ ಸೈಡ್ದು. ಇದು ಬೀಟ್ ಮಾಡ್ಕೊಂಡು ಅಗೇನ್ ಇಲ್ಲಿ ಹೋಲ್ಡ್ ಮಾಡಿ ಬೀಟ್ ಮಾಡ್ತು ಅಂದರೆ ಈ ಲೆವೆಲ್ಲು. ಇಲ್ಲ ಇಲ್ಲಿಂದನೇ ಡೌನ್ ಫಾಲ್ ಆಯಿತು ಅಂತಂದರೆ ನನಗೆ ಇಮಿಡಿಯೇಟ್ ನೆಕ್ಸ್ಟ್ ಇದು ಅಂಥದ್ದೇ 22,500 ಝೋನ್ ಕೂಡ ಇಂಪಾರ್ಟೆಂಟ್, ನನಗೆ ಸಪೋರ್ಟ್ ಆಗ್ತದೆ. ಇದು ನನ್ನ ಒಂದು ನಿಫ್ಟಿಯ ಒಂದು ಅನಾಲಿಸಿಸ್ ಆಗುತ್ತೆ. ಲೆಟ್ಸ್ ಡೈವ್ ಇಂಟು ದ ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿ ಏನು ಟ್ರೇಡ್ ಆಯಿತು ಅಂತ ನೋಡೋಣ. ನಮ್ಮ ಒಂದು ಲೆವೆಲ್ ನೋಡಿ, ನಿನ್ನೆ ಹಾಕ್ಕೊಂಡಿದ್ದ ಲೆವೆಲೆಲ್ಲ ಇದು, ಎಸ್ ಇದು ಕೂಡ ನಿನ್ನೆ ಹಾಕ್ಕೊಂಡಿರೋಂಥ ಝೋನು. ಸೇಮ್ ಇದು ಕೂಡ ನಮಗೇನು ಹೇಳ್ತಾ ಇತ್ತು ನೋಡಿ, ಅದಕ್ಕೆ ಹೇಳೋದು ನಾವು ಕ್ಯಾಂಡಲ್ ಸ್ಟಿಕ್ಸ್ನ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಬೇಕು ಅಂತ ಹೇಳೋದು. ಈಗ ಆಲ್ರೆಡಿ ಗೊತ್ತಿದೆ ಮಾರ್ಕೆಟ್ ನಮಗೆ ಕನ್ಸಿಕ್ಯೂಟಿವ್ ಆಗಿ ಏನು ಬಿದ್ದಿದ್ದೇನೆ ಅಲ್ವಾ, ಅದ್ರ ಮಧ್ಯೆ ಒಂದು ನಮಗೆ ಒಂದು ಯಾವುದು ಲಾಂಗ್ ಲೆಗ್ ಡೋಜಿ ಕ್ಯಾಂಡಲ್ ಕೊಡ್ತು, ಅದಕ್ಕೆ ಯಾವ ರೀತಿ ಆ್ಯಕ್ಟ್ ಮಾಡಬೇಕು ಅದು ಮಾಡಿ ಮುಗಿಸ್ಬಿಡ್ತು. ಸೊ ನೆಕ್ಸ್ಟ್ ಡೇಗೆ ಏನಾಯಿತು, ಅದು ಹೋಲ್ಡ್ ಮಾಡಲಿಲ್ಲ, ಅದು ಕ್ಯಾಂಡಲ್ ಕೆಳಗಡೆನೇ ನಮಗೆ ಕ್ಲೋಸ್ ಆಯಿತು ಅಲ್ವಾ. ಆ ಕ್ಯಾಂಡಲ್ ಕೆಳಗಡೆನೇ ಕ್ಲೋಸ್ ಆಗಿ ಮತ್ತೆ ಸ್ವಲ್ಪ ನಾನು ಹೇಳಿದೆ ಆವಾಗಲೇ ಸೆಲ್ ಆನ್ ರೈಸ್ ಅನ್ನೋ ಥರ ನಾವು ಆ್ಯಕ್ಷನ್ ತೊಗೊಳ್ಬೋದು ಅಂತ. ಸೊ ನಿನ್ನೆಯ ಒಂದು ಇದಕ್ಕೆ ನಮ್ಮ ಒಂದು ರೇಂಜ್ ಏನು ಹಾಕೊಂಡು ಅದೇ ರೇಂಜಿಂದ ನಮಗೆ ರಿಜೆಕ್ಷನ್ ಬಂದಿದೆ. ಆಮೇಲೆ ಬೆಳಿಗ್ಗೆ ನಾವು ಟ್ರೇಡ್ ಮಾಡ್ತೀವಿ ಅಂತಂದರೆ ನಮ್ಗೆ ಯಾವ ರೀತಿಯ ಒಂದು ಇದು ಸಿಕ್ಕಿದೆ ನೋಡಿ. ಫಸ್ಟ್ ಕ್ಯಾಂಡಲ್, ದೋಸ್ ಹೂ ಆರ್ ವೆರಿ ಥರೋ ವಿತ್ ದ ಕ್ಯಾಂಡಲ್ ಸ್ಟಿಕ್ಸ್, ಇದು ಇಸ್ ದ ಒನ್ ಆಫ್ ದ ನೆಗೆಟಿವ್ ಕ್ಯಾಂಡಲ್ ಅಲ್ವಾ. ನೆಗೆಟಿವ್ ಕ್ಯಾಂಡಲ್ನ ನಮಗೇನಾಗಿದೆ, ರೀಟ್ರೇಸ್ ಕೂಡ ಮಾಡಿದೆ ಅಲ್ವಾ. ಚಿಕ್ಕದಾಗಿ ನಾವು ಇದನ್ನು ಸ್ಟಾಪ್ ಲಾಸ್ ಇಟ್ಕೊಳ್ತೀವಿ ಅಂದರೆ ರೀಟ್ರೇಸ್ ಟ್ರೇಡ್ ಕೂಡ ನಾವು ತೊಗೊಳ್ಳಿಕ್ಕೆ ಅವಕಾಶ ಇತ್ತು ನಮಗೆ ಅಲ್ವಾ. ಯಾಕಂದರೆ ನನಗೆ ಗೊತ್ತಿತ್ತು ಇದು ರೆಸಿಸ್ಟೆನ್ಸ್ ಇದು ಝೋನ್ ಅಂತ. ರೆಸಿಸ್ಟೆನ್ಸ್ ಝೋನಲ್ಲಿ ನಮಗೆ ನೆಗೆಟಿವ್ ಕ್ಯಾಂಡಲ್ 1 ಬಂತು, ಅದಕ್ಕೆ ರೀಟ್ರೇಸ್ ಆಯಿತು. ಸೊ ಇಷ್ಟೆಲ್ಲ ನಮಗೆ ಒಂದು ಫ್ಯಾಕ್ಟರ್ಸು ನಮಗೆ ಟ್ರೇಡ್ ತೊಗೊಳ್ಳಿಕ್ಕೆ ಅನುಕೂಲ ಆಗಿತ್ತು ಡೌನ್ ಸೈಡ್ಗೆ ಅಲ್ವಾ. ಸೊ ಅದೇ ಒಂದು ಇದರಲ್ಲಿ ಏನಾಯಿತು, ಮೊಮೆಂಟಮಲ್ಲಿ ಬ್ರೇಕ್ ಆದಮೇಲೆ ಅಲ್ಲಿಂದ ನಮ್ಮ ಒಂದು ನೆಕ್ಸ್ಟ್ ಲೆವೆಲ್ ಏನಿತ್ತು 49,800 ಝೋನ್ ಅಲ್ಲ. 49,000 ಆದಮೇಲೆ 49,800 48,800 ಈ ಝೋನು ಅಲ್ವಾ. 48,800 ಝೋನ್ ನನಗೆ ಸಪೋರ್ಟ್ ಆಗಿತ್ತು. ಅಲ್ಲಿಂದ ರೆಸ್ಪೆಕ್ಟ್ ಮಾಡಿ ಮೇಲೆ ಬಂದಿದೆ. ಸೊ ವಾಟ್ ನೆಕ್ಸ್ಟ್, ನಾನು ನಾಳೆಗೆ ಯಾವ ರೀತಿ ಟ್ರೇಡನ್ನು ನಾನು ತೊಗೊಳ್ಬೋದು ಅನ್ನೋದನ್ನು ಒಮ್ಮೆ ಅನಾಲಿಸಿಸ್ ಮಾಡೋಣ. ನಮಗೆ ಒಂದು ಆಲ್ರೆಡಿ ನ್ಯೂಸ್ ಎಲ್ಲ ಒಂದು ಸ್ವಲ್ಪ ನೆಗೆಟಿವಲ್ಲಿ ಇರೋದ್ರಿಂದ ನಾವು ಒಂದೇನು ಮಾಡ್ಬೋದು, ಇಫ್ ನಾಳೆಗೆ ಮಾರ್ಕೆಟ್ ಏನಾದ್ರು ಫ್ಲ್ಯಾಟ್ ಓಪನ್ ಆಯಿತು ಅಂತಂದರೆ, ಇಫ್ ಮಾರ್ಕೆಟ್ ಓಪನ್ಸ್ ಇನ್ ದ ಫ್ಲ್ಯಾಟ್ ನೋಟ್ ಅಂತಂದ್ರೇನು, ಈಗ 49,099 ಅಲ್ವಾ. ಸೊ ಈ ಝೋನಲ್ಲಿ ಇರೋದ್ರಿಂದ ನೆಕ್ಸ್ಟ್ ನನಗೆ ಸಪೋರ್ಟ್ ಬಂದುಬಿಟ್ಟು ಅಗೇನ್ ಈ ಝೋನೇ ಸಪೋರ್ಟ್ ಆಗಿದೆ. ಇಫ್ ಈಗ ಡೌನ್ ಬಂದು ಪುನಃ ಏನಾದ್ರು ಡೌನ್ ಸೈಡ್ಗೆ ಹೋಯ್ತು ಅಂತಂದರೆ ದೇರ್ ಇಸ್ ನೋ ಡೌಟ್ 48,000 ನಮಗೆ ಒಂದು ಸಪೋರ್ಟ್ ಗೊತ್ತಿದೆ. 800 ಬ್ರೇಕ್ ಆಯಿತು ಅಂತಂದರೆ 48,500 ವಿಲ್ ಬಿ ಮೈ ನೆಕ್ಸ್ಟ್ ಸಪೋರ್ಟ್ ಝೋನ್. ಹಾಗೆ ಇಲ್ಲಿಂದ ಮೇಲೆ ಹೋಯಿತು ಅಂತಂದರೆ ಸೋ ಮೈ ರೆಸಿಸ್ಟೆನ್ಸ್ ಆರ್ ದೇರ್. ಇಮಿಡಿಯೇಟ್ ರೆಸಿಸ್ಟೆನ್ಸ್ ಫಾರ್ ಮೀ ಈಸ್ 49,500. ಈ ಝೋನು ನನ್ನ ಒಂದು ನೆಕ್ಸ್ಟ್ ರೆಸಿಸ್ಟೆನ್ಸ್ ಆಗುತ್ತೆ. ಅದನ್ನು ಬೀಟ್ ಮಾಡ್ತಂತಂದರೆ ಮೇಲ್ಗಡೆಗೆ ನಾನು ನೋಡ್ಬೋದು. ಬಟ್ ಇದು ಆಲ್ಮೋಸ್ಟ್ ಅದು ಆಲ್ರೆಡಿ ಬಿದ್ದಿರೋದ್ರಿಂದ ಮೇಲ್ಗಡೆ ಹೋಗೋಕೆ ಅಷ್ಟು ದ ಬಯರ್ಸ್ ಆರ್ ನಾಟ್ ಇಂಟ್ರೆಸ್ಟೆಡ್ ಟು ಬೈ ಅಲ್ವಾ. ಸೆಲ್ಲರ್ಸ್ ಆರ್ ವೆರಿ ಮಚ್ ಡಾಮಿನೇಟೆಡ್ ಆಗಿದ್ದಾರೆ. ಸೊ ಹಾಗಾಗಿ ಮೇಲಕ್ಕೆ ಹೋದಾಗೆಲ್ಲ ಇಟ್ ಇಸ್ ನಾಟ್ ಸಸ್ಟೈನಿಂಗ್ ಅಲ್ವಾ. ಮೇಲ್ಗಡೆ ಹೋದಾಗೆಲ್ಲ ಬೀಳ್ತಾ ಇದೆ. ಬಟ್ ಅದನ್ನೆಲ್ಲ ಇದು ಮಾಡಿ ಬೀಟ್ ಮಾಡಿ ಮೇಲೆ ಹೋಗ್ಬೇಕಂದ್ರೆ ಇಟ್ ವಿಲ್ ಟೇಕ್ ಟೈಮ್. ಇಲ್ಲಿ ಒಂದು ಬಾಟಮ್ ಫಾರ್ಮೇಷನ್ ಆಗಬೇಕಾಗುತ್ತೆ. ಸೊ ಬಾಟಮ್ ಫಾರ್ಮೇಷನ್ ಆಗಿ ಏನಾದ್ರು ಅದಕ್ಕೆ ಪೂರಕವಾದ ಒಂದು ನ್ಯೂಸ್ಗಳೆಲ್ಲ ಬಂತು ಅಂತಂದರೆ ದೇರ್ ಇಸ್ ಎ ಚಾನ್ಸ್ ಟು ಮೂವ್
ಅಪ್ ಸೈಡ್ ಅಲ್ವಾ, ಅಲ್ಲಿವರೆಗೂ ಕೂಡ ನಮಗೆ ಒಂದು ಡೌನ್ ಸೈಡ್ನ ಒಂದು ಇದನ್ನು ನೋಡಬಹುದು. ಮೇಲೆ ಹೋದಾಗಿನ ಒಂದು ಪ್ರೈಸ್ ಆಕ್ಷನ್ ನೋಡಿ ನಾವು ಸೆಲ್ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಇದೆ. ಎಲ್ಲಿವರೆಗೂ ನಮಗೆ ಒಳ್ಳೆಯ ಒಂದು ನ್ಯೂಸ್ ಬರೋವರೆಗೂ. ಕೆಲವೊಮ್ಮೆ ನ್ಯೂಸ್ ಬೇಸ್ ಮಾರ್ಕೆಟ್ ಕೂಡ ಆಗಿಬಿಡುತ್ತೆ. ಹಾಗಾಗಿ ನಾವು ಎಲ್ಲ ಒಂದು ಅಪ್ಡೇಟ್ ಆಗಿ ಕರೆಂಟ್ ಅಫೇರ್ಸ್ ಜೊತೆಗೆ ನಾವು ಟ್ರೇಡ್ ಮಾಡಬೇಕಾಗತ್ತೆ. ಸೊ ನನಗೆ ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ರೀತಿ ಎಲ್ಲ ಟ್ರೇಡ್ ಸಿಕ್ತು ಅಂತ ನೋಡೋಣ. ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ ಒಂದು ಕ್ಯಾಂಡಲ್ಸ್ಟಿಕ್ಸ್ ಪ್ರಕಾರ ನಮ್ಮ ಒಂದು ರೆಸಿಸ್ಟೆನ್ಸ್ ಝೋನಲ್ಲಿ ಏನಾಯಿತು, ನಮಗೆ ಡೌನ್ ಮಾರ್ಕೆಟ್ ಸಿಕ್ತು ಅಲ್ವಾ. ಸೊ ಇಲ್ಲಿ ಒಂದು ನಮಗೇನಾಯಿತು, ಈ ಒಂದು ಟ್ರೇಡ್ ನಮಗೆ ಒಂದು ಹೈಯರ್ ಝೋನ್ಗೆ ಒಂದು SL ಇಟ್ಟಾಯಿತು. ಬಟ್ ಇಲ್ಲಿ ನಮಗೆ ಸ್ಟಾಪ್ ಲಾಸ್ ನೋಡ್ತೀವಿ, ಆಮೇಲೆ 5 ಮಿನಿಟ್ಸ್ ಕ್ಯಾಂಡಲ್ ಎಲ್ಲ ನೋಡ್ತೀವಿ ಅಂತಂದರೆ ನೆಗೆಟಿವ್ ಕ್ಯಾಂಡಲ್ ಆಯಿತು. ಇಲ್ಲಿ ಒಂದು ನೋ ಡೌಟ್ ಇದು ಇಶ್ಯೂಸ್ ಕೂಡ, ಯಾಕಂದರೆ ಒಂದು ಸ್ಟಾಪ್ ಲಾಸ್ ಪ್ರಾಪರ್ ಸೆಟಪ್ ಆಗಿತ್ತು, ಅದು ಇದಾಯಿತು. ಸೊ ನೆಕ್ಸ್ಟ್ ನೋಡಿ ಸೆಟಪ್ ಕೊಡ್ತು, ನಮ್ಮ ಎಲ್ಲ ಒಂದು ಏನು ಪ್ರೀವಿಯಸ್ ಇದೆ ಅಷ್ಟು ಮೊಮೆಂಟಮ್ನ ನಾವು ಕ್ಯಾಪ್ಚರ್ ಮಾಡಿದ್ವಿ. ಸೊ ಡೌನ್ ಸೈಡ್ದು ಅಷ್ಟು ಮೊಮೆಂಟಮ್ನ ನಾವು ಕ್ಯಾಪ್ಚರ್ ಮಾಡಿದ್ವಿ ಅಲ್ವಾ. ಸೊ ನೆಕ್ಸ್ಟ್ ನಮಗೆ ಇಲ್ಲಿ ಈ ಒಂದು ಇದು ಬಾಟಮ್ ಫಾರ್ಮೇಷನ್, ಇಲ್ಲಿ ಬಾಟಮ್ ಫಾರ್ಮೇಷನ್ ಆಗುವಾಗ ನಮಗೆ ಬಿಡಬೇಕು. ದೋಸ್ ವರ್ ಡನ್ ದ ಅಡ್ವಾನ್ಸ್ ಕೋರ್ಸ್ ಫಾರ್ ದೆಮ್, ಇದು ನಮ್ಗೆ ಅರ್ಥ ಆಗ್ತದೆ. ಒಂದು ಟ್ರೆಂಡ್ ಲೈನ್ ಕೂಡ ನಮಗೆ ಇಲ್ಲಿ ಸಿಗ್ತದೆ ಅಲ್ವಾ. ಈ ಟ್ರೆಂಡ್ ಲೈನ್ ಬೀಟ್ ಆಗೋವರೆಗೂ ಕೂಡ ನಮಗೆ ಟ್ರೆಂಡು ಅಪ್ ಸೈಡು ಆ್ಯಕ್ಟಿವೇಶನ್ ಆಗಲ್ಲ, ಬೀಟ್ ಆಗಬೇಕು. ಯಾಕಂದರೆ ನೋಡಿ ಎಷ್ಟು ಚೆನ್ನಾಗಿ ಟ್ರೆಂಡ್ ಲೈನ್ ಸಿಕ್ಕಿದೆ. ಇದು ಬೀಟ್ ಆಗೋವರೆಗೂ ನಮಗೆ ಅಪ್ ಟ್ರೆಂಡ್ ಸಿಗೋದಿಲ್ಲ. ಇಲ್ಲಿ ಬೀಟ್ ಆಗಿದೆ ಇದೇ ಏರಿಯಾದಲ್ಲಿ. ಇಲ್ಲಿ ನೋಡಿ ನಮ್ಮ ಒಂದು ಸೆಟಪ್ ಕೂಡ ಬಂದಿದೆ ಅದ್ರ ಜೊತೆಗೆ. ಇದನ್ನು ನಾವು ಸ್ಟಾಪ್ ಲಾಸ್ ಇಟ್ಕೊಂಡು ಟ್ರೇಡ್ ಮಾಡಿದರೆ ದೇರ್ ಇಸ್ ಇದು ಕ್ಯಾಪ್ಚರ್ ಮಾಡೋಕ್ಕೆ ಎಲ್ಲ ರೀತಿಯಿಂದ ಅವಕಾಶ ಇತ್ತು ಇವತ್ತು. ಇಲ್ಲ ನಮಗೇನು ಗೊತ್ತಾಗಿಲ್ಲ, ಸೆಟಪ್ ಪ್ರಕಾರ ಮಾಡ್ತೀವಿ ಅಂತಂದರೆ ನಾವು ಸಣ್ಣ ಪುಟ್ಟ ಒಂದು ಸ್ಟಾಪ್ ಲಾಸ್ ತೊಗೊಂಡ್ವಿ, ಆಮೇಲೆ ಅಷ್ಟೆಲ್ಲ ಕವರ್ ಮಾಡಿ ಅಟ್ ದ ಎಂಡ್ ಆಫ್ ದ ಇದು ಒಂದು ಪ್ರಾಫಿಟ್. ಬಟ್ ಒಂದು ಏನು ನಾನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ ವಿತ್ ಪ್ರಾಪರ್ ಸ್ಟಾಪ್ ಲಾಸ್, ಮನಿ ಮ್ಯಾನೇಜ್ಮೆಂಟ್, ಮೋರ್ ಓವರ್ ದಟ್ ಏನು ಹೇಳ್ತೀನಿ, ಕ್ವಾಂಟಿಟಿ ಮ್ಯಾನೇಜ್ಮೆಂಟು, ಇದು ಬೇಕೇ ಬೇಕಾಗುತ್ತೆ. ಏನಾಗುತ್ತೆ ಗೊತ್ತಾ, ಟು ಬಿ ಫ್ರ್ಯಾಂಕ್ ಆಗಿ ನಾವು ಪ್ರಾಕ್ಟಿಕಲಾಗಿ ಮಾತಾಡಬೇಕಾದ್ರೆ ನಮಗೆ ಇದೆಲ್ಲ ಗೊತ್ತಿದೆ, ಎಲ್ಲ ದಿನ ವರ್ಕ್ ಆಗುತ್ತೆ, ಇವತ್ತು ಆಗ್ಬೋದು ಅಂತ ಏನು ಮಾಡ್ತೀವಿ, ಸ್ಟಾರ್ಟಿಂಗೇ ಇಲ್ಲೇ ಒಂದು 10 ಲಾಟ್ ಹೊಡೆದು ಬಿಡ್ತೀವಿ. ಅದು ಸ್ಟಾಪ್ ಲಾಸ್ ಇಟ್ಟಾಯಿತು ಅಂದ್ಕೊಳ್ಳೋಣ. ಸೊ ನೆಕ್ಸ್ಟ್ ನನಗೆ ಮತ್ತೊಂದು ಅವಕಾಶ ಕೊಡುತ್ತೆ, ಅಲ್ಲಿ ನಾನು ಎಷ್ಟು ಕ್ವಾಂಟಿಟಿ ಹೊಡಿಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಆಲ್ರೆಡಿ ಫೇಲ್ಯೂರ್ ಆಗಿದೆ, ನೆಕ್ಸ್ಟ್ ನಾನು ಮಾಡುವಾಗ ಅದು ಡಬಲ್ ದ ಮಾಡಿಕೊಂಡು ಅದು ಹೋದರೆ ಅದು ಓಕೆ ಆಗುತ್ತೆ. ಇಲ್ಲ ಅಂತಂದರೆ ಕ್ವಾಂಟಿಟಿ ಮ್ಯಾನೇಜ್ಮೆಂಟ್ ಸರಿ ಮಾಡಲಿಲ್ಲ ಅಂತಂದರೆ ನಾವು ಎಷ್ಟೇ ಸಕ್ಸಸ್ ಮಾಡಿದ್ರು ಕೂಡ ಅದು ಮ್ಯಾಚ್ ಆಗೋದೇ ಇಲ್ಲ. ಅದು ನಮಗೆ ಗೊತ್ತಿರಬೇಕು. ಇಲ್ಲೇನು ಮೇಂಟೈನ್ ಮಾಡ್ತೀವೋ ಅದನ್ನು ನಾವು ನೆಕ್ಸ್ಟ್ ಮೇಂಟೈನ್ ಮಾಡೋಷ್ಟು ನಮ್ಮ ಹತ್ರ ಮನಿ ಮ್ಯಾನೇಜ್ಮೆಂಟು ಕ್ವಾಂಟಿಟಿ ಮ್ಯಾನೇಜ್ಮೆಂಟು ಎರಡೂ ಕೂಡ ನಾವು ಮರ್ಜ್ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಇಲ್ಲಿ ಲಾಂಗರ್ ಟೈಮಲ್ಲಿ ನಾವು ವಿ ಕ್ಯಾನ್ ಸರ್ವೈವ್ ಅಂತ ಹೇಳ್ಬೋದು. ಐ ಹೋಪ್ ದಿಸ್ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲೇ ನಮಗೆ ಟ್ರೇಡ್ ಸಿಕ್ತು, ನಾಳೆಗೆ ಯಾವ ರೀತಿ ಎಲ್ಲ ಟ್ರೇಡ್ ಮಾಡ್ಬೋದು ಅನ್ನೋದಕ್ಕೆ. ಸೊ ಒನ್ಸ್ ಅಗೇನ್ ಏನು ಹೇಳಿದೆ, 48,800 ವಿಲ್ ಬಿ ಮೈ ನೆಕ್ಸ್ಟ್ ಸಪೋರ್ಟ್. ದ ರೆಸಿಸ್ಟೆನ್ಸ್ ಈಸ್ 49,500. ಈ ಎರಡು ಒಂದು ಝೋನು, ಅದು ಬ್ರೇಕ್ ಆದ ನಂತರ ನಮಗೆ 48,500ಗೆ ನೆಕ್ಸ್ಟ್ ಜರ್ನಿ ಶುರು ಆಗುತ್ತೆ. 48,500 ಹೈಯರ್ ಸೈಡ್ ಆದರೆ 49,500 ಬ್ರೇಕ್ ಆದರೆ ನೆಕ್ಸ್ಟ್ ಝೋನ್ ಇದ್ದೇ ಇದೆ ಅಲ್ಲ. ನೆಕ್ಸ್ಟ್ ಯಾವುದಿದೆ ನೋಡಿ, ಇದೆಲ್ಲ ನಮಗೆ ರೆಸಿಸ್ಟೆನ್ಸ್ ಝೋನೆ. ಇದು ಬ್ರೇಕರ್ ರೆಸಿಸ್ಟೆನ್ಸ್ ಝೋನು, ಸಪೋರ್ಟ್ಗೆ ಈ ಝೋನು, ಅದು ಬಿಟ್ಟರೆ ಈ ಎರಡು ಝೋನು ನಮಗೆ ಸಪೋರ್ಟ್ಗೆ ಹೆಲ್ಪ್ ಆಗುತ್ತೆ. ಸೊ ಸ್ವಲ್ಪ OI ಡೇಟಸ್ ನೋಡ್ಕೊಂಡು ಬರೋಣಲ್ಲ, ಜಸ್ಟ್ ಮಿನಿಟ್ ಹಾಂ ಮಾಡಿ. ಏನು ಹೇಳ್ತಿದ್ದೆ, ಬ್ಯಾಂಕ್ ನಿಫ್ಟಿಯಲ್ಲಿ ಹೈಯೆಸ್ಟು ಕಾಲ್ ರೈಟರ್ಸೇ ಇದ್ದಾರೆ. ಇಮಿಡಿಯೇಟ್ ನಮಗೆ ಸಪೋರ್ಟ್ ಯಾವುದು ಅಂತಂದರೆ 49,000 ಅಲ್ವಾ. ಈಗ ಪ್ರೆಸೆಂಟಲ್ಲಿದ್ದೀವಿ ನಾವು 49,099, 100 ಪಾಯಿಂಟ್ ಸ್ವಲ್ಪ ಅವೇ ಇದ್ದೀವಿ ಅಷ್ಟೇ. ಅದು ಬಿಟ್ಟರೆ ಇಮಿಡಿಯೇಟ್ ನಮಗೆ ಸಪೋರ್ಟ್ ಸಿಗುತ್ತೆ 49,000ಅಲ್ಲಿ. ಅದು ಬೀಟ್ ಮಾಡ್ತು ಅಂತಂದರೆ ದರ್ ಇಸ್ ಎ ಮೋರ್ ಚಾನ್ಸ್ ಟು ಕಮ್ 800 ಆ್ಯಂಡ್ 500 ಇಸ್ ದ ಲಾಸ್ಟ್ ಸಪೋರ್ಟ್. ಸೇಮ್ ನಾವು ಈಗ ಏನು ಇಷ್ಟೊತ್ತರೆಗೂ ಮಾರ್ಕ್ ಮಾಡ್ತೀವಿ ಅದೇ ಒಂದು ಝೋನ್ ಬರ್ತದೆ ಅಲ್ವಾ. ಸೊ ಹೈಯರ್ ಸೈಡ್ಗಾದರೆ 49,500 ಒಳಗಡೆ ಟ್ರೇಡ್ ಆಗ್ತದೆ. ಅದು ಬೀಟ್ ಆದ ನಂತರ ನೆಕ್ಸ್ಟ್ ಇದು ಸ್ವಲ್ಪ ದೂರ ಆಯಿತು ನಮ್ಗೆ. ಇವಾಗ ನಿಯರ್ ಬೈ ನಾಳೆ ಟ್ರೇಡ್ ಮಾಡಲಿಕ್ಕೆ ದಿಸ್ ಏರಿಯಾ ಇಸ್ ಎನಫ್. ಈ ಝೋನಿಂದ 48,800ಇಂದ 49,500 ಒಳಗಿನ ಝೋನ್ ನಮಗೆ ಸಾಕಾಗ್ತದೆ. ನಿಫ್ಟಿ ನೋಡೋದಾದರೆ
ನಿಫ್ಟಿ ಏನು ಹೇಳ್ತದೆ, ನಿಫ್ಟಿ ಕೂಡ ಸೇಮ್. ಹೈಯೆಸ್ಟ್ ಕಾಲ್ ರೈಟರ್ಸ್ ಇದ್ದಾರೆ ಅಲ್ವಾ, ಹೈಯೆಸ್ಟ್ ಕಾಲ್ ರೈಟರ್ಸ್ ಇದ್ದಾರೆ. 13:1 ನಿಯರ್ ಬೈ 2 ಅನ್ನೋ ಲೆವೆಲ್ಗೆ ನಮಗೆ ಕಾಲ್ ರೈಟರ್ಸ್ ಇದ್ದಾರೆ ಇಲ್ಲಿ ಅಲ್ವಾ. ಸೊ ನೆಕ್ಸ್ಟ್ ನನಗೆ ಹಾಗಾದರೆ ನೆಕ್ಸ್ಟ್ ಸಪೋರ್ಟ್ ಬಂದುಬಿಟ್ಟು 22,800, 900, 800ಇಂದ ಎಲ್ಲ 800ಇಂದ ಎಲ್ಲ ಆ್ಯಕ್ಟಿವಲ್ಲಿದ್ದಾರೆ. ಇಲ್ಲಿವರೆಗೂ ನಮಗೆ ಸಪೋರ್ಟ್ ಸಿಗುತ್ತೆ. 22,800 ಬ್ರೇಕ್ ಆದರೆ ಆರಾಮಾಗಿ 22,500ವರೆಗೂ ದೇರ್ ಇಸ್ ಎ ಸ್ಪೇಸ್. ಇನ್ನು ಹೈಯರ್ ಸೈಡ್ಗೆ ಹೋಯಿತು ಅಂತಂದರೆ ನಮಗೆ ಇಮಿಡಿಯೇಟಾಗಿ ಎಷ್ಟು 23,000 ಎವ್ರಿ 100 ಪಾಯಿಂಟಲ್ಲಿ ಇಲ್ಲಿ ಆಲ್ರೆಡಿ ಸೆಲ್ಲರ್ಸ್ ಬಂದು ಆ್ಯಕ್ಟಿವ್ ಆಗಿದ್ದಾರೆ. ಸೊ ನಮಗೆ ನಾಳೆಯ ಸ್ಪೇಸ್ ನಾನು ಹೇಳಿದಾಗೆ 22,800ಇಂದ ಹೈಯರ್ ಸೈಡ್ಗೆ 22,200ವರೆಗೂ ನಮಗೆ ಸ್ಪೇಸನ್ನು ನೋಡಬಹುದು. ಇದು ನನ್ನ ಒಂದು ಡೇಟಾಸ್ ಏನು ಹೇಳ್ತಾ ಇದೆ ಅದ್ರ ಮೇಲೆ ನಿಮಗೆ ಹೇಳ್ತಾ ಇದ್ದೀನಿ. ಓಕೆ, ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಸ್ ಯೂಶುವಲ್ ನಾನು ಹೇಳಿದಾಗೆ ಚಾರ್ಟನ್ನು ಅಬ್ಸರ್ವ್ ಮಾಡಿ, ಲರ್ನಿಂಗ್ ಪರ್ಪಸ್ ಅಂತ ಕೂತ್ಕೊಳ್ಳಿ, ನಾಟ್ ಫಾರ್ ದ ಸೇಕ್ ಆಫ್ ಅರ್ನಿಂಗ್. ಫಸ್ಟ್ ನೀವು ಚಾರ್ಟನ್ನು ನೋಡಿ ನೇಕೆಡ್ ಐಸ್ಗೆ ಯು ಶುಡ್ ಕಮ್ ಟು ನೋ ವೇರ್ ದ ಆಪರ್ಚುನಿಟೀಸ್ ಕಮ್ಮಿಂಗ್ ಅನ್ನೋದು ನಿಮ್ಗೆ ಗೊತ್ತಾಗಬೇಕು. ಸೊ ದೆನ್ ಯು ಕ್ಯಾನ್ ಟ್ರೇಡ್. ಆಗ ನಾವು ಇಷ್ಟೆಲ್ಲ ಅನಾಲಿಸಿಸ್ ಮಾಡಿದ್ದು ಈಸಿಯಾಗಿ ವಿಲ್ ಗೆಟ್ ಟು ನೋ ಅಲ್ವಾ. ಫಸ್ಟ್ ಏನು ಮಾಡ್ತೀವಿ ನಾವು ಅರ್ನಿಂಗ್ ಮೈಂಡ್ ಸೆಟ್ಟಲ್ಲಿ ಕೂತಾಗ ಏನಾಗುತ್ತೆ ಅಂತಂದರೆ ತುಂಬಾ ಒಂದು ಫ್ಲಕ್ಚುಯೇಷನ್ಸ್ ಆಗುತ್ತೆ. ಆವಾಗ ನಮಗೆ ಲರ್ನಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ಬರೋದಿಲ್ಲ. ಸೊ ಹಾಗಾಗಿ ಐ ರಿಕ್ವೆಸ್ಟ್ ಯು ಎವ್ರಿ ಒನ್ ಟು ಲರ್ನ್ ಫಸ್ಟ್ ದೆನ್ ಟ್ರೇಡ್ ಅಂತ ಹೇಳ್ತೀನಿ. ಓಕೆ, ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.